ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಏನಂದರೆ, ನಮ್ಮ ಮೈಂಡ್ ಸೆಟ್ಟನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕೆ ಸಾಧ್ಯ ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ. ಸೊ ಹಾಗಾದರೆ ನಮ್ಮ ಮೈಂಡನ್ನು ಹೇಗೆ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೋದು, ಅಥವಾ ನಮ್ಮ ಮೈಂಡ್ ಸೆಟ್ನ ನಾವು ಯಾವ ರೀತಿ ಎಲ್ಲ ಪಾಸಿಟಿವ್ ಆಗಿ ಅದನ್ನು ಚೇಂಜ್ ಮಾಡ್ಕೊಳ್ಬೋದು, ನೆಗೆಟಿವಿಟಿ ಇದ್ದರೆ ಆ ನೆಗೆಟಿವಿಟಿಯಿಂದ ನಾವು ಹೇಗೆ ಆಚೆ ಬರೋದು ಅನ್ನೋದೇ ಇವತ್ತಿನ ಈ ವಿಷಯದ ಒಂದು ವಿಡಿಯೋದ ಒಂದು ಟಾಪಿಕ್ ಆಗಿರುತ್ತೆ. ಸೊ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಣ್ಣ ಪ್ರೋತ್ಸಾಹ ಕೊಡಿ. ಪ್ರಯತ್ನ ನನ್ನದು, ಪ್ರೋತ್ಸಾಹ ನಿಮ್ಮದು. ಈಗ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೇಗೆ ಮೈಂಡ್ ಅನ್ನೋದು ಒಂಥರ ಖಾಲಿ ಹಾಳೆ ಇದ್ದ ಹಾಗೆ. ನಮ್ಮ ಮೈಂಡ್ ಅನ್ನೋದು ಖಾಲಿ ಹಾಳೆ ಹೇಗಿರುತ್ತೋ ಹಾಗಿರುತ್ತೆ. ಒಂದು ಖಾಲಿ ಹಾಳೆಯಲ್ಲಿ ನೀವು ಒಂದು ಚಿತ್ರವನ್ನು ಬಿಡಿಸಿ ಅದನ್ನು ಸುಂದರವಾಗಿಸ್ಬೋದು. ಅದೇ ಖಾಲಿ ಹಾಳೆಯನ್ನು ನೀವು ಹೇಗೆ ಬೇಕೋ ಹಾಗೆ ಗೀಚಿ ಅದನ್ನು ಹಾಳು ಕೂಡ ಮಾಡ್ಬೋದು. ಎರಡೂ ನಮ್ಮ ಕೈಯಲ್ಲಿದೆ. ಹಾಗೆ ನಮ್ಮ ಮೈಂಡ್ ಸೆಟ್ ಅನ್ನೋದು ಕೂಡ ಒಂದು ಖಾಲಿ ಹಾಳೆ ಇದ್ದ ಹಾಗೆ. ಸೊ ನೀವು ಜೀವನದಲ್ಲಿ ಹೇಗೆ ಅದನ್ನು, ನಿಮ್ಮ ಜೀವನದ ಒಂದು ಚಿತ್ರಣವನ್ನು ನೀವು ಹೇಗೆ ಬರ್ಕೊಳ್ತೀರೋ ಹಾಗೆ ನಿಮ್ಮ ಮೈಂಡ್ ಸೆಟ್ಟಿಂದ ಮಾತ್ರ ಆ ಚಿತ್ರ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೆಗೆಟಿವಿಟಿ ಅನ್ನೋದು ತುಂಬಿಕೊಂಡಾಗ ಮನುಷ್ಯನಿಗೆ ಪಾಸಿಟಿವ್ ಆಗಿರುವಂತಹ ವಸ್ತು, ವ್ಯಕ್ತಿ ಎಲ್ಲರೂ ಕೂಡ ಏನಾಗ್ತಾರೆ, ನೆಗೆಟಿವ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಂದರೆ, ದೊಡ್ಡವ್ರು ಹೇಳ್ತಾರೆ, ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹ ಬದಲಾಯಿತಿತ್ತು, ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು ಅಂತ. ಹಾಗಾಗಿ ನಮ್ಮಲ್ಲಿರುವಂತಹ ನೆಗೆಟಿವ್ ಹವ್ಯಾಸಗಳನ್ನು ಫಸ್ಟ್ ಬಿಡಬೇಕು. ನಾವು ನೋಡುವಂತಹ ನೋಟ, ಇವಾಗ ಕಾಗೆನ ನಾವು ಬೆಳಗಿದೆ ಅಂತ ಹೇಳಿದರೆ ಅದು ನಂಬೋಕ್ಕೆ ಸಾಧ್ಯನಾ? ಬೆಳಗಿರೋ ಕಾಗೆನ ನಾವು ನೋಡ್ಲಿಕ್ಕೆ ಸಾಧ್ಯನಾ? ಸಿಗ್ಬೋದು ಯಾವತ್ತೋ ಒಂದು ದಿನ ಆ ಥರದ್ದು ಒಂದು ಕಾಲ ನಿರ್ಣಯದಲ್ಲಿ ಏನಾದರೂ ಬಂದರೆ ನಾವು ನೋಡ್ಲಿಕ್ಕೆ ಸಿಗ್ಬೋದು ಅಷ್ಟೇ ಹೊರತು ನಾವು ಪ್ರತಿನಿತ್ಯ ನೋಡುವಾಗ ಕಾಗೆ ಹಂಸದ ರೀತಿ ಕಾಣಲ್ಲ, ಹಂಸ ಕಾಗೆ ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ನೋಡುವಂತಹ ನೋಟವನ್ನು, ಹಂಸ ಹೇಗಿರುತ್ತೆ ಅಂತ ಕೇಳಿದರೆ ನಾವು ಬೆಳ್ಳಗಿರುತ್ತೆ ಅಂತಲೇ ಹೇಳ್ತೀವಿ. ಕಾಗೆ ಹೇಗಿರುತ್ತೆ ಅಂತ ಕೇಳಿದಾಗ ಕಾಗೆ ಕಪ್ಪಗಿರುತ್ತೆ ಅಂತ ಹೇಳ್ತೀವಿ. ಹಾಗೆ ನಮ್ಮ ಮೈಂಡ್ ಸೆಟ್ಟು ಕೂಡ ನೆಗೆಟಿವಿಟಿ ಅಂತ ನಾವು ಯಾವಾಗಲೂ ಥಿಂಕ್ ಮಾಡ್ತಾ ಇದ್ರೆ ನಾವು ನೋಡುವಂತಹ ಎಲ್ಲ ದೃಶ್ಯವೇನಾಗುತ್ತೆ, ನೆಗೆಟಿವ್ ಆಗಿ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ನಾವು ಅದನ್ನು ಪಾಸಿಟಿವಿಟಿಯಲ್ಲಿ ನೋಡಿದರೆ ಖಂಡಿತ ನಮಗೆ ಅದು ಒಳ್ಳೆಯ ರೀತಿಯಲ್ಲಿ ಕಾಣಿಸುತ್ತೆ. ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಎಲ್ಲವನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಪಾಸಿಬಲ್ ಅಂತ ಕೇಳ್ಬೋದು. ಖಂಡಿತ ಪಾಸಿಬಲ್ ಇದೆ, ಕೆಲವು ಇಂಪಾಸಿಬಲ್ ಕೂಡ ಇದೆ. ಇಂಪಾಸಿಬಲ್ ಇದ್ದಾಗ ಅಲ್ಲಿ ಸತ್ಯ ಇರಬೇಕು. ನಾವು ಒಂದನ್ನು ನೆಗೆಟಿವ್ ಆಗಿ ನೋಡ್ತಿದ್ದೀವಿ ಅಂದರೆ ಅದನ್ನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ ದೊಡ್ಡವ್ರು ಹೇಳ್ತಾರೆ. ಅದೇ ಥರ ನಾವು ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿ ಅದು ನಿಜವಾಗ್ಲೂ ನೆಗೆಟಿವ್ ಆಗಿದೆಯಾ ಅಂತ ನಮ್ಮ ಮನಸ್ಸಿಗೆ ಅದು ಪರಿಪೂರ್ಣ ಅನ್ನಿಸ್ದಾಗ ಮಾತ್ರ ನಾವು ನಂಬಬೇಕು. ಮೈಂಡನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದ್ರಿಂದ ಮಾತ್ರ ನಮ್ಮಲ್ಲಿ ಪಾಸಿಟಿವಿಟಿ ಅನ್ನೋ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಾಂದರೆ ನಮ್ಮ ಮೈಂಡ್ ಏನು ಹೇಳುತ್ತೆ, ಒಳ್ಳೆಯದು ಕೂಡ ಕೆಟ್ಟದಾಗೆ ಕಾಣಿಸುತ್ತೆ, ಕೆಟ್ಟದೆಲ್ಲ ಒಳ್ಳೆಯದಾಗೆ ಕಾಣಿಸುತ್ತೆ. ಮೈಂಡನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಂದ್ರೆ ಏನೆಲ್ಲ ಮಾಡಬೇಕು? ಸೊ ನಾನು ಸುಮಾರು ಸಲ ನನ್ನ ವಿಡಿಯೋಗಳಲ್ಲಿ ಹೇಳ್ತೀನಿ, ನೀವು ಹಸನ್ಮುಖಿಯಾಗಿರಬೇಕು ಅಥವಾ ನೀವು ಖುಷಿಯಾಗಿರಬೇಕು, ನಿಮ್ಮ ಜೀವನವನ್ನು ನೀವು ಪರಿಪೂರ್ಣವಾಗಿ ಆನಂದಿಸ್ಬೇಕಂದ್ರೆ ನಿಮಗಿರೋ ಮಾರ್ಗ ಸ್ಪಿರಿಚುವಾಲಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಲೈಫಲ್ಲಿ. ಯಾಕಂದರೆ ಎಷ್ಟೋ ಜನ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ನಾವೇನು ಸನ್ಯಾಸಿಗಳಾಗಲ್ಲ, ಅಥವಾ ನಾವು ಒಂದು ಮೆಡಿಟೇಷನ್ ಮಾಡಿದ ತಕ್ಷಣ ನಾವು ಸನ್ಯಾಸಿಗಳಾಗಲ್ಲ. ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು, ಅಥವಾ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗಬೇಕು, ಅಥವಾ ನಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಬೇಕು, ನಾವು ಸ್ಟ್ರಾಂಗ್ ಆಗಿರಬೇಕು ಲೈಫಲ್ಲಿ. ಅಂದರೆ ನಮಗೆ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಿರಿಚುವಾಲಿಟಿಯನ್ನು ಯಾರು ನಂಬುತ್ತೀರೋ ಅವ್ರ ಮೈಂಡ್ ಸೆಟ್ ಯಾವಾಗಲೂ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾನು ಅದೇ ಹೇಳೋದು, ನಿಮ್ಮ ಮೈಂಡ್ ಸೆಟ್ಟನ್ನು ಹೇಗೆ ನೀವು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂದ್ರೆ ಫಸ್ಟು ನಕಾರಾತ್ಮಕ ಯೋಚನೆಗಳಿಂದ ಆಚೆ ಬನ್ನಿ. ಎಲ್ಲನೂ ನಿಮ್ಮ ವೇ ಅಲ್ಲೇ ನೋಡಬೇಡಿ. ಯಾಕಂದರೆ ನೀವು ನೋಡೋ ವೇ ಅಲ್ಲಿ ಎಲ್ಲವೂ ಇರೋದಿಲ್ಲ. ಹಾಗಾಗಿ ನೀವು ನೋಡುವಂತಹ ವಿಷಯಗಳೇನಾಗಿರಬೇಕು, ಸಕಾರಾತ್ಮಕವಾಗಿರಲಿ. ಆದಷ್ಟು 100%ಅಲ್ಲಿ 70% ನೀವು ಯೋಚಿಸುವಂತಹ ರೀತಿ ಸಕಾರಾತ್ಮಕವಾಗಿದ್ದರೆ ನಿಮ್ಮಲ್ಲಿ ನಕಾರಾತ್ಮಕ ಆಲೋಚನೆಗಳು ಕುಂಠಿತಗೊಳ್ತಾ ಬರ್ತವೆ. ಹಾಗಾಗಿ ನೆಗೆಟಿವಿಟಿ ಅನ್ನೋ ಎನರ್ಜಿ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ವೈಬ್ಸ್ ಬಂದರೆ ಮಾತ್ರ ನೀವು ಹಸನ್ಮುಖಿಯಾಗಿರಲಿಕ್ಕೆ ಸಾಧ್ಯ, ನೀವು ಸ್ಟ್ರಾಂಗ್ ಆಗಿರಲಿಕ್ಕೆ ಸಾಧ್ಯ. ಮತ್ತು ನಿಮಗಾಗಿ ನೀವು ಬದುಕಿ. ಅದನ್ನು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಸೆಲ್ಫ್ ಲವ್ ಇರಬೇಕು ಮನುಷ್ಯನಿಗೆ.
ಕೆಲವು ಕಡೆ, ಎಲ್ಲ ಕಡೆ ನಾವು ಸೆಲ್ಫ್ ಲವ್ ತೋರಿಸ್ಕೊಳ್ಳೋಕ್ಕಾಗಲ್ಲ. ಬಟ್ ಕೆಲವು ವಿಷಯಗಳಲ್ಲಿ ನಾವು ಸೆಲ್ಫಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಬಗ್ಗೆ ನಮಗೆ ಕಾಳಜಿ ಇರಬೇಕಾಗತ್ತೆ. ನಾವು ಊಟ ಮಾಡೋದು ಯಾರಿಗೋಸ್ಕರ? ಇನ್ನೊಬ್ಬ ಪಕ್ಕದಲ್ಲಿ ಇವ್ರು ಏನು ತಿಂತಿದ್ದಾರೆ ಅವ್ರು ನೋಡ್ಬಿಡ್ತಾರೆ ಅಂತ ನಾವು ಚೆನ್ನಾಗಿರೋದು ತಿನ್ನೋದಲ್ಲ. ನಮ್ಮ ದೇಹಕ್ಕೆ ಅದು ಸರಿ ಹೋಗುತ್ತಾ, ಅಥವಾ ನಾವು ತಿಂತಿರೋ ಊಟ ನಮಗೆಷ್ಟು ಅದು ಖುಷಿ ಕೊಡ್ತಾ ಇದೆ ಅನ್ನೋದಕ್ಕೋಸ್ಕರ ನಾವು ಊಟ ಮಾಡಬೇಕು ಹೊರತು ಪಕ್ಕದವ್ರು ನನ್ನ ಆಡ್ಕೊಂಡು ಬಿಡ್ತಾನೇನೋ, ಪಕ್ಕದವ್ರು ನನ್ನ ಬಾಕ್ಸ್ ನೋಡಿಬಿಟ್ಟು ಇಂಥ ತಂದಿದ್ದಾರೆ ಅಂದ್ಕೊಳ್ತಾರೇನೋ ಅಂಥೇಳಿ ಊಟ ಮಾಡೋದಲ್ಲ. ಮೊದಲು ನಿಮ್ಮ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಬೇಕಂದ್ರೆ ಈ ಎಡ ಬಲ ಏನು ಮಾತಾಡ್ತಾರೆ ಅನ್ನೋದ್ರ ಬಗ್ಗೆ ಇಗ್ನೋರ್ ಮಾಡಬೇಕು. ಆವಾಗಲೇ ನೀವು ಪರ್ಫೆಕ್ಟ್ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಸೆಲ್ಫ್ ಲವ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಸೆಲ್ಫ್ ಲವ್ ಇರುತ್ತೋ ಅವ್ರ ಜೀವನದಲ್ಲಿ ಅವ್ರ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ಹಾಗಾಗಿ ಫಸ್ಟು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ. ನೀ ಹಂಗಿದೆಯಾ, ನೀನು ಹಿಂಗಿದೆಯಾ, ಅವ್ರು ಬಡವರು, ನಿಮ್ಗೆ ಅದಿಲ್ಲ ಇದಿಲ್ಲ, 1000 ಜನ 1000 ಮಾತಾಡ್ತಾರೆ. ಅದಕ್ಕೆ ನೀವು ಯಾವತ್ತೂ ಕಿವಿಗೊಡಬೇಡಿ. ನಿಮಗೇನು ಸಿಕ್ಕಿದೆಯೋ ಅದರಲ್ಲೇ ನೀವು ತೃಪ್ತಿಯನ್ನು ಪಡೋದನ್ನು ಕಲೀರಿ. ಸೊ ಅದನ್ನೇ ಹೇಳ್ತಾರೆ, ಮಾನ ಅಂದರೆ ಮರ್ಯಾದೆ ಬರೋದು ಊಟದಿಂದಲ್ವಂತೆ. ಸೊ ನಾವು ಯೋಚಿಸುವಂತಹ ಯೋಚನೆಗಳು ಅಥವಾ ನಾವು ಬಾಳುವಂಥ ರೀತಿಯಿಂದ ನಮಗೆ ಮರ್ಯಾದೆ ಬರುತ್ತೆ ಹೊರತು ನಾವು ತಿನ್ನೋವಂಥ ಆಹಾರ ಅಥವಾ ಅದನ್ನು ಸ್ಟೈಲಿಶಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಮರ್ಯಾದೆ ಅನ್ನೋದು ಬರಲ್ಲ. ನಮ್ಮ ಕೈ ಶೋಭಿಸುವುದು ಯಾವಾಗ ಹೇಳಿ? ನಾವು ಕೈಯಲ್ಲಿ ಚಿನ್ನದ ಬ್ರಾಸ್ಲೆಟೋ ಅಥವಾ ಚಿನ್ನದ ಬಳೆನೋ ಈ ಥರ ಹಾಕ್ಕೊಂಡಾಗ ನಮ್ಮ ಕೈಗೆ ಶೋಭೆ ಬರಲ್ಲ. ನೀವು ಮನಸಾರಿ ಯಾರಿಗಾದರೂ ಒಬ್ಬರಿಗೆ ಈ ಥರ ಕೊಡ್ತೀರಲ್ಲ, ಸೊ ಆವಾಗ ನಿಮ್ಮ ಕೈಗೆ ಏನಾಗುತ್ತೆ, ಒಂದು ಶೋಭೆ ಅನ್ನೋದು ಬರುತ್ತೆ. ಸ್ನಾನ ಅನ್ನೋದು ನಮ್ಮ ಮನಸ್ಸಿನ ಶುದ್ಧಿಗಷ್ಟೇ, ಅಂದರೆ ನಮ್ಮ ಆತ್ಮ ಶುದ್ಧಿಗಲ್ಲ ಸ್ನಾನ. ನಾವು ಕ್ಲೀನ್ ಆಗಿರಬೇಕು ಅಥವಾ ನಮ್ಮ ದೇಹ ಶುದ್ಧಿಗಾಗಿ ಮಾತ್ರ ಸ್ನಾನ. ಆದರೆ ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಆತ್ಮಶುದ್ಧಿ, ಅದರಿಂದ ಸ್ನಾನ ಮಾಡೋದ್ರಿಂದ ಆತ್ಮಶುದ್ಧಿ ಆಗಲ್ಲ. ಸೊ ಸ್ನಾನ ಮಾಡೋದು ದೇಹ ಶುದ್ಧಿಗಾಗಿ. ಆಮೇಲೆ ನಾವು ಒಂದಿಷ್ಟು ಪರ್ಫ್ಯೂಮ್ ಹಾಕ್ಕೊಂಡ್ಬಿಟ್ರೆ ನಮ್ಮ ಆತ್ಮಶುದ್ಧಿ ಆಗಲ್ಲ. ಅದೆಲ್ಲವೂ ನಮ್ಮ ದೇಹ ಶುದ್ಧಿಗಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ಕೇರ್ ಏನಂದರೆ ಊಟ ಆಗಿರ್ಬೋದು, ನೀವು ಯೋಚಿಸುವಂತಹ ರೀತಿ ಆಗಿರ್ಬೋದು, ನೀವು ಬದುಕುವಂತಹ ರೀತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಸೆಲ್ಫ್ ಲವನ್ನು ತೋರಿಸುತ್ತೆ. ನಿಮ್ಮ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನಿಮ್ಮ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಅರ್ಥ. ಇದು ನನ್ನ ಅನುಭವ. ಸೊ ಹಾಗಾಗಿ ನೀವು ಈ ಎಲ್ಲ ವಿಷಯಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅದಾದಮೇಲೆ ನಾನು ಪ್ರತಿ ಬಾರಿ ಹೇಳುವಂಥದ್ದು, ಪ್ಲೀಸ್ ಡೂ ಮೆಡಿಟೇಷನ್ 10 or 15, 20 ಮಿನಿಟ್ಸ್. ಯಾರಾದರೂ ಆಗಿರಿ, ನೀವು ಧ್ಯಾನಕ್ಕಿಂತ ದೊಡ್ಡದಿನ್ನು ಯಾವುದೂ ಇಲ್ಲ. ಸೊ ನೀವು ಯಾರನ್ನೂ ಮೆಚ್ಚೋದಕ್ಕೋಸ್ಕರ ಅಥವಾ ನೀವು ಸಮಯ ವ್ಯರ್ಥ ಮಾಡೋದಕ್ಕಲ್ಲ, ನಿಮ್ಮನ್ನು ನೀವು ಮರೆತು 10 ನಿಮಿಷ ಕಣ್ಣು ಮುಚ್ಚಿಬಿಟ್ಟು ಇಡೀ ಪ್ರಪಂಚದ ಯೋಚನೆನ ನೀವು ಮರೆತು ಬರೀ ನಿಮಗೋಸ್ಕರ ಭಗವಂತನಲ್ಲಿ ನೀವು ಒಂದು 10 ನಿಮಿಷ ನಿಮ್ಮ ಅಮೂಲ್ಯವಾದ ಸಮಯವನ್ನು ಮೆಡಿಟೇಷನ್ಗಿಡಿ, ಧ್ಯಾನಾವಸ್ಥೆಯಲ್ಲಿರಿ. ಪ್ರಜ್ಞಾಹೀನ ಸ್ಥಿತಿಗೆ ಹೋಗಿ ಧ್ಯಾನಾವಸ್ಥೆ ಮಾಡಿ. ಆವಾಗ ಖಂಡಿತ ನೋಡಿ ನೀವು ಎಷ್ಟು ಕಳಕಳಿಯಾಗಿರ್ತೀರಾ, ನೀವು ಎಷ್ಟು ಆ್ಯಕ್ಟಿವ್ ಆಗಿರ್ತೀರಾ, ನಿಮ್ಮಲ್ಲಿ ಏನು ಕಾನ್ಫಿಡೆಂಟ್ ಲೆವೆಲ್ ಬರುತ್ತೆ ಅನ್ನೋದನ್ನು ನೀವು ಅದನ್ನು ಪ್ರಾಕ್ಟಿಕಲಾಗಿ ಟ್ರೈ ಮಾಡಿ. 1 ತಿಂಗಳು ಮಾಡಿ. ನೀವು ದಿನಕ್ಕೆ 10 ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂತ್ಕೊಂಡು ನಿಮ್ಮ ಎಲ್ಲ ಚಿಂತೆಗಳನ್ನು ಮರೆತು ನಿಮಗೋಸ್ಕರ ಸಮಯವನ್ನು ಇಟ್ಕೊಂಡು ನೀವು ಧ್ಯಾನ ಮಾಡಿ. 10 ನಿಮಿಷ ಮಾಡಿ. 1 ತಿಂಗಳು ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮ್ಮಲ್ಲಿ ಎಷ್ಟೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂಥೇಳಿ ನೀವೇ ನಿಮ್ಮಲ್ಲಿ ಬದಲಾವಣೆಗಳನ್ನು ನೋಡ್ಬೋದು. ಸೊ ಆವಾಗ ಕೂಡ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಇನ್ನೊಬ್ಬರಿಗಾಗಿ ಬದುಕೋದನ್ನು ಫಸ್ಟ್ ನಿಲ್ಲಿಸಿ. ಯಾಕಂದರೆ ಇದು ನಿಮ್ಮ ಲೈಫು. ಮನುಷ್ಯ ಜನ್ಮ ಬರೋದು ಒಂದೇ ಬಾರಿ. ಹಾಗಾಗಿ ಬಂದಿರುವಂಥ ಜನ್ಮನ ನಾಳೆ ನಾನು ಏನಾದರೂ ಸತ್ತೋದ್ರೂ ಕೂಡ ನಂಗೆ ರಿಗ್ರೆಟ್ ಇರಬಾರ್ದು ಲೈಫಲ್ಲಿ. ನಾನು ಇದೊಂದು ಮಾಡಲಿಲ್ಲ, ಇದೊಂದು ಮಾಡಬೇಕಿತ್ತು, ಇದೊಂದು ಆಗಲಿಲ್ಲ ನನ್ನ ಜೀವನದಲ್ಲಿ, ಆಯಿತು ಇದಾಗಲಿಲ್ಲ ಅನ್ನೋ ಕೊರಗಲ್ಲಿ ನಾವು ಯಾವತ್ತೂ ಸಾಯಬಾರ್ದು. ನಮ್ಮ ಲೈಫಲ್ಲಿ ನಾನು ಇದು ತಿನ್ನಲಿಲ್ಲ, ತೊಡಲಿಲ್ಲ, ಇದು ಉಡಲಿಲ್ಲ, ಅಥವಾ ಇಂಥದ್ದೊಂದು ಒಳ್ಳೆ ಕೆಲಸ ಮಾಡಬೇಕಿತ್ತು ನಾನು ಅದನ್ನು ಮಾಡಲಿಲ್ಲ ಅನ್ನೋ ರಿಗ್ರೆಟನ್ನು ಇಟ್ಕೊಂಡು ಸಾಯಬೇಡಿ. ನಾವು ನಾಳೆನೇ ಹೋದರೂ ಕೂಡ ನಮಗೆ ಏನಾಗಿರಬೇಕು, ನಮ್ಮಲ್ಲಿ ಯಾವುದೇ ರಿಗ್ರೆಟ್ ಇರಬಾರ್ದು. ಅಂದರೆ ಅಷ್ಟು ಚೆನ್ನಾಗಿ ನಾವು ಒಂದು ಜೀವನವನ್ನು ಜೀವಿಸ್ಬೇಕಂದ್ರೆ ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಇವತ್ತೇನು ಬರುತ್ತೋ ಅದನ್ನು ಫೇಸ್ ಮಾಡೋಕ್ಕೆ ಕಲೀರಿ. ನಾಳೆ ಬಗ್ಗೆ ಯೋಚನೆ ಇಟ್ಕೋಬೇಡಿ. ಅತಿಯಾಗಿ ಆಲೋಚನೆ ಇರಲಿ, ಯೋಚನೆ ಬೇಡ. ಆಲೋಚನೆ ಇರಬೇಕು, ಮುಂದಾಲೋಚನೆ ಅಂತೀವಲ್ವ. ಸೊ ಮುಂದೆ ಏನು ಮಾಡ್ಬೋದು ಅನ್ನೋ ಆಲೋಚನೆ ಇಟ್ಕೊಳ್ಳಿ. ಬಟ್ ಯೋಚನೆ ಅಥವಾ ಚಿಂತೆ ಅನ್ನೋದನ್ನ ನಿಮ್ಮಲ್ಲಿ ಇಟ್ಕೋಬೇಡಿ. ನಾಳೆ ಏನು ಬೇಕಾದರೂ ಆಗತ್ತೆ ಜೀವನದಲ್ಲಿ. ಆ ಒಂದು ಮೈಂಡ್ ಸೆಟ್ ಯಾರಿಗಿರುತ್ತೋ ಅವ್ರ ಜೀವನದಲ್ಲಿ ಸಕ್ಸಸ್ಸನ್ನು ನೋಡೋಕ್ಕಾಗುತ್ತೆ. ಸುಲಭ ಆಗುತ್ತೆ, ದಾರಿ ಸುಲಭ ಆಗುತ್ತೆ. ಅಯ್ಯೋ ನಾಳೆಗೆ ಇವತ್ತಿನ ದಿನಾನ ಹಾಳು ಮಾಡ್ಕೋತಾ ಇರ್ತೀವಿ. ನಾಳೆ 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 ನೆವರ್. ನೆಕ್ಸ್ಟ್ ಮಿನಿಟ್ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಅಂದಾಗೆ ನಾಳೆ ಅನ್ನೋದು ಒಂದು ಭರವಸೆ ಅಷ್ಟೇ.
ಆ ಭರವಸೆಯಲ್ಲಿ ನಾವು ಬದುಕಬೇಕೆ ಹೊರತು ನಾಳೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚಿಂತೆಯನ್ನು ಬಿಡಿ, ಆಲೋಚನೆ ಇಟ್ಕೊಳ್ಳಿ. ನಾಳೆ ನಾನು ಇದು ಮಾಡ್ಬೋದು, ಬದುಕಿದ್ರೆ ಖಂಡಿತ ಮಾಡೋಣ, ಹೋದರೆ ಮುಗ್ದೋಯ್ತು. ಬಟ್ ಲೈಫಲ್ಲಿ ರಿಗ್ರೆಟ್ ಅನ್ನೋದು ಇಟ್ಕೋಬೇಡಿ. ಅಯ್ಯೋ ನಾನು ಯಾರನ್ನೋ ನೋಯಿಸ್ಬಿಟ್ಟೆ, ನಾನು ಯಾರಿಗೋ ತೊಂದರೆ ಕೊಟ್ಬಿಟ್ಟೆ, ಇನ್ನೇನೂ ಆಯಿತು, ನಾನು ಇದೊಂದು ಒಳ್ಳೆ ಕೆಲಸ ಮಾಡಬೇಕಿತ್ತು, ಅದು ಮಾಡೋಕ್ಕಾಗಲಿಲ್ಲ ಅನ್ನೋದು ನಾವು ಸಾಯುವ ಪ್ರತಿ ಕ್ಷಣ, ಆ ಕ್ಷಣದಲ್ಲಿ ನಮ್ಮ ಮೃತ್ಯು ಬಂದಾಗ ಆ ಫ್ರೀಕ್ವೆಂಟ್ ಆಫ್ ಸೆಕೆಂಡಲ್ಲಿ ನಮ್ಗೆ ಫೀಲ್ ಆಗುತ್ತಂಥದ್ದು. ನಾನು ಓದಿರೋ ಪ್ರಕಾರ ನಾನು ಇದೊಂದು ಮಾಡ್ಬೇಕು, ಆ ರಿಗ್ರೆಟ್ ಇಟ್ಕೊಂಡು ಹೋಗ್ತೀವಂತೆ. ಹಾಗಾಗಿ ಅದಕ್ಕೆ ಆತ್ಮಗಳು ಸುತ್ತುತ್ತಾ ಇರ್ತವೆ, ಅಥವಾ ಈ ದೆವ್ವ ಭೂತ ನೀವೇನು ಹೇಳ್ತಿರೋ ಅದ್ರ ಬಗ್ಗೆ ಹೇಳ್ತಿರಲ್ಲ, ಆ ರಿಗ್ರೆಷನ್ ಸಾಯ್ಬೇಕಾದ್ರೆ ನಮ್ಮಲ್ಲಿ ಆ ರಿಗ್ರೆಟ್ ಇರುತ್ತೆ. ಆ ರಿಗ್ರೆಟ್ ಏನಾಗುತ್ತೆ, ನಮ್ಮನ್ನು ಅಂತರಾತ್ಮ, ನಮ್ಮ ಆತ್ಮ ಅಲ್ಲೇ ಸುತ್ತುತ್ತಾ ಇರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ಯಾವುದು ರಿಗ್ರೆಟ್ ಇಟ್ಕೋ, ನಾನು ಬದುಕ್ದಷ್ಟು ದಿನ ಚೆನ್ನಾಗಿ ಬದುಕ್ಬಿಟ್ನಪ್ಪ, ಏನು ಮಾಡಬೇಕು, ನೀವು ಬದುಕಿದ್ದಾಗಲೇ ಮಾಡಿ. ಮೃತ್ಯು ದಿನ 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 ಸಮೀಪಿಸ್ತಾ ಇರುತ್ತೆ ನಮಗೆ ಅಲ್ವಾ. ಸೊ ಹಾಗಾಗಿ ರಿಗ್ರೆಟನ್ನು ಇಟ್ಕೊಂಡು ಬದುಕಬೇಡಿ, ಒಳ್ಳೆಯ ಒಂದು ಬದುಕನ್ನು ಬದುಕಿ. ಸಿಕ್ಕಿರೋದು ಒಂದು ಜೀವನ, ಅದನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ಬದುಕಿ. ನೆಕ್ಸ್ಟ್ ಅಂದರೆ ಜನನ ಇರುತ್ತೆ, ಪುನರಪಿ ಮರಣಂ ಪುನರಪಿ ಜನನಂ ಅಂತ ಹೇಳ್ತೀವಿ. ಸಾಯ್ತೀವಿ ಹುಡ್ತೀವಿ ಕಾಮನ್. ಆದರೆ ಈ ಮನುಷ್ಯ ಜನ್ಮ ಆಗಿ ಹುಡ್ತೀವಿ ಅನ್ನೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನಿಮಗೆ ಸಿಕ್ಕಿರುವಂಥ ಈಗ ಮನುಷ್ಯ ಜನ್ಮ ಸಿಕ್ಕಿದೆ ಅಂದಾಗ ಅದನ್ನು ಮನುಷ್ಯರ ರೀತಿಯಲ್ಲೇ ನೀವು ಅನುಭವಿಸಿ, ಮನುಷ್ಯರ ರೀತಿಯಲ್ಲೇ ವರ್ತಿಸಿ. ಯಾಕಂದರೆ ನಾವು ಪ್ರಾಣಿಗಳಿಗೂ ಎಲ್ಲ ಇರುತ್ತೆ ಅಲ್ವಾ. ಸೊ ಆದರೆ ಪ್ರಾಣಿಗೂ ಮನುಷ್ಯನಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಮನುಷ್ಯನಿಗಿರುವ ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ಅಪಾರವಾಗಿರುತ್ತೆ. ಆದರೆ ಪ್ರಾಣಿಗೆ ಮಾನಸಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ ತುಂಬ ಕಡಿಮೆ ಆಗಿರುತ್ತೆ. ಅದಕ್ಕೆ ಪ್ರತ್ಯಹಂ ಪ್ರತ್ಯವೇಕ್ಷೇತ್ ನರಶ್ಚರಿತಂ ಆತ್ಮನಃ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಂದರೆ ನಾವು ಮಾಡುವಂಥ ದಿನ ಮಾಡೋ ಕೆಲಸ ಈ ಪಶುಗಳಿಗೆ ಸಮಾನವಾಗಿರಬಾರ್ದು, ಮನುಷ್ಯರಿಗೆ ಸಮಾನವಾಗಿ ನಾವು ಕೆಲಸಗಳನ್ನು ಮಾಡಬೇಕು. ಹಾಗಾಗಿ ಬದುಕುವಂತಹ ಕ್ಷಣಗಳನ್ನು ತುಂಬ ಪ್ರೀತಿಯಿಂದ ಬದುಕಿ, ತುಂಬ ನಿಮ್ಮ ಬದುಕನ್ನು ಆನಂದಿಸಿ, ನೀವು ಸಕ್ಸಸ್ಸನ್ನು ಕಾಣಲಿಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಆ ಮೈಂಡ್ಸೆಟ್ ಆಟೋಮೆಟಿಕ್ಕಾಗಿ ನಿಮ್ಗೆ ಒಳ್ಳೆ ಸ್ಟ್ರಾಂಗ್ ಮೈಂಡ್ಸೆಟ್ ಬರುತ್ತೆ. ಮತ್ತು ನಿಮ್ಮ ಲೈಫಲ್ಲಿ ಯೋಜನೆಗಳಿರಲಿ, ನಾನು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಕನಸಿರಬೇಕು. ಕನಸಿದ್ರೆ ಮಾತ್ರ ನಿಮ್ಮ ಮೈಂಡು ಸ್ಟ್ರಾಂಗಾಗಿ ನಿಮ್ಮ ಮೈಂಡಲ್ಲಿ ಅದು ಕುತ್ಕೋಬೇಕು. ನಾಳೆ ನಾನು ಇಂಥದ್ದೊಂದು ರೀಚ್ ಮಾಡಬೇಕು, ನಾನು ಇಂಥ ಒಂದು ಗುರಿ ನನಗೆ ಅದನ್ನು ತಲುಪಬೇಕು ಅನ್ನೋ ಒಂದು ಮೈಂಡ್ಸೆಟ್ ನೀವು ಬಂದರೆ ಸಕ್ಸಸ್ಗೆ ನೀವು ಈಸಿ ಆಗುತ್ತೆ. ನಾಳೆ ನೋಡ್ಕೊಳ್ಳೋಣ, ಗುರಿಗಳಿಗೆ ನಾಳೆ ಅನ್ನೋ ಪದನ ಬಳಸಬೇಡಿ. ನಾನು ಹೇಳಿರೋದು ನಾಳೆ ಅನ್ನೋದು ಯಾವುದಕ್ಕೆ ಬೇಡ, ಬೇಡದೇ ಇರೋ ವಿಚಾರಗಳಿಗೆ ನಾಳೆ ಅನ್ನೋ ಪದ ಬೇಡ. ಕೆಲಸಗಳನ್ನು ಮಾಡೋದ್ರಿಂದ ಮುಗಿಯುತ್ತೆ ಹೊರತು ಮುಂದೂಡೋದ್ರಿಂದ ಕೆಲಸಗಳು ಮುಗಿಯಲ್ಲ. ಏನು ಅಂದ್ಕೊಂಡಿದ್ರೋ ಆ ಕೆಲಸ ಇವತ್ತೇ ಮಾಡಿ, ನಾಳೆ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೋಬೇಡಿ. ನಾಳೆ 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 ಅಂತ ಇದ್ದರೆ ಲೈಫಲ್ಲಿ ಒಂದೊಂದು ದಿನ, ನಮ್ಮ ಆಯುಷ್ಯದಲ್ಲಿ ಒಂದೊಂದು ದಿನ ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಡೂ ಆರ್ ಡೈ ಅಂತ ಹೇಳಿಲ್ವಾ ನಮ್ಮ ಗಾಂಧೀಜಿಯವರು, ಆ ಥರ ಮಾಡು ಇಲ್ಲ ಮಾಡಿ. ಸೊ ಅದನ್ನು ಫಾಲೋ ಮಾಡಿ. ಕೆಲವು ವಿಷಯಗಳನ್ನು ಫಾಲೋ ಮಾಡೋದ್ರಿಂದ ನೀವು ಜೀವನದಲ್ಲಿ ಬೇಗ ಸಕ್ಸಸ್ಸನ್ನು ಕಾಣ್ತೀರಾ. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ನಿಮ್ಮ ವಿಚಾರಗಳು, ನೀವು ಬದುಕುವಂತಹ ರೀತಿ ಇದೆಯಲ್ಲ, ಅದು ತುಂಬ ಸಿಂಪಲ್ ಆಗಿರಲಿ. ಆದರೆ ನಿಮ್ಮ ವಿಚಾರಧಾರೆಗಳು ಯಾವಾಗಲೂ ದೀರ್ಘವಾಗಿರಲಿ. ಆವಾಗ ನಿಮ್ಮ ಮೈಂಡ್ ಸೆಟ್ಟಿಗೆ ಅದು ಬಂದರೆ ಮಾತ್ರ ನೀವು ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ. ಮತ್ತು ಸಕ್ಸಸ್ ಬರೋಕ್ಕೂ ಮುಂಚೆ ನಿಮ್ಮ ಪ್ರಯತ್ನ ಯಾವಾಗಲೂ ಗುಟ್ಟಾಗಿರಬೇಕು, ಮೈಂಡಲ್ಲಿರಬೇಕು, ನಿಮ್ಮ ಮೈಂಡಲ್ಲಿರಬೇಕು. ಅದನ್ನೆಲ್ಲರಿಗೂ ನಾನು ಹಿಂಗೆ ಮಾಡಿಬಿಡ್ತೀನಿ, ಹಂಗೆ ಮಾಡಿಬಿಡ್ತೀನಿ ಅದಾಗ ಏನು ಹೇಳ್ಬೇಡಿ. ನೀವು ಏನು ಸಾಧನೆ ಮಾಡಬೇಕಂತ ಏನು ಮನಸ್ಸಲ್ಲಿ ಇಟ್ಕೊಂಡಿರ್ತೀರೋ ಆ ಪ್ರಯತ್ನ, ನೀವು ಕೆಲಸ ಮಾಡ್ತಿರ್ತೀರಲ್ವ, ಅದಕ್ಕೋಸ್ಕರ ಆ ಪ್ರಯತ್ನ ಯಾವಾಗಲೂ ಗುಟ್ಟಾಗಿ ಇಟ್ಕೊಳ್ಳಿ. ಅದೇ ಸಾಧಿಸ್ ಮೇಲೆ ಅದನ್ನು ಇಡೀ ಜಗತ್ತೇ ನೋಡುವಂತಾಗಬೇಕು. ಅಂಥ ಒಂದು ಮೈಂಡ್ಸೆಟ್ಟನ್ನು ನೀವು ಮಾಡಿಕೊಂಡ್ರೆ ಸಕ್ಸಸ್ ಅನ್ನೋದು ನಿಮಗೆ ಖಂಡಿತ ಈಸಿ ಆಗುತ್ತೆ. ಸಕ್ಸಸ್ ತುಂಬ ಈಸಿ ಆಗುತ್ತೆ. ಸೊ ಇನ್ನೂ ಹಲವಾರು ನೀವು ವಿಷಯಗಳಿದಾವೆ, ಹೇಳ್ತಾ ಹೋದರೆ ಎಷ್ಟು ಬೇಕಾದರೂ ಹೇಳ್ಬೋದು. ಕೆಲವೊಂದು ವಿಷಯಗಳನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಸಕ್ಸಸ್ ತಲುಪಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಮೈಂಡ್ ಸೆಟ್ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಅಥವಾ ನಿಮ್ಮ ಮೈಂಡನ್ನು ಯಾವಾಗಲೂ ಕಾಮಾಗಿ ಇಟ್ಕೊಳ್ಳಿ, ಪೀಸಾಗಿಟ್ಕೊಳ್ಳಿ. ಕೋಪ, ತಾಪ, ದ್ವೇಷ, ಅಸೂಯೆ, ಪ್ರೀತಿ, ವಾತ್ಸಲ್ಯ, ಎಮೋಷನ್ಸ್ ಎಲ್ಲವೂ ಮನುಷ್ಯನಲ್ಲಿರುತ್ತೆ. ಆದರೆ ಎಲ್ಲ ಕಡೆ ಕತ್ತೆ ಥರ ಕಿರ್ಚೋದಲ್ಲ, ಅಥವಾ ಎಲ್ಲ ಕಡೆನೇ ಅಂತ ಹಲ್ಲು ಬಿಡೋದಲ್ಲ. ಎಲ್ಲ ಕಡೆನೂ ಒಂದೇ ಥರ ಬದುಕಬೇಡಿ. ಸಿಚುವೇಶನ್ಗೆ ತಕ್ಕ ಹಾಗೆ ನಿಮ್ಮ ಕೋಪಗಳಾಗಿರ್ಬೋದು, ನಿಮ್ಮ ನಗು ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು, ನಿಮ್ಮ ಅಳು ಆಗಿರ್ಬೋದು, ಪ್ರತಿಯೊಂದನ್ನು ಸಮಯಕ್ಕೆ ತಕ್ಕ ಹಾಗೆ ನೀವು ತೋರಿಸ್ಬೇಕೇ ಹೊರತು ಎಲ್ಲನೂ ತೋರಿಸೋದಲ್ಲ. ಎಲ್ಲಿ ಅಳಬೇಕಾದಂಥ ಸಿಚುವೇಶನ್ ಇರುತ್ತೋ ಅಲ್ಲಿ ಮನಸ್ಫೂರ್ತಿಯಾಗಿ ಹತ್ಬಿಡಿ. ಎಲ್ಲಿ ನಗಬೇಕನ್ನೋ ಅಂಥ ಸಿಚುವೇಶನ್ ಬಂದಿರುತ್ತೋ ಅಲ್ಲಿ ಮನಸ್ಫೂರ್ತಿಯಾಗಿ ನಗ್ಬಿಡಿ. ಎಲ್ಲಿ
ಮಾತಾಡಬೇಕಂತ ಸಿಚುವೇಶನ್ ಬಂದಿರುತ್ತೋ ಅಲ್ಲಿ ಯಾವತ್ತೂ ಸುಮ್ಮನೆ ಬರಬೇಡಿ, ಮಾತಾಡಿ. ನಿಮ್ಮದೇ ಆದಂಥ ಒಂದು ಸ್ಟ್ಯಾಂಡ್ ಇರಬೇಕು ಜೀವನದಲ್ಲಿ. ಸ್ಟ್ರಾಂಗಾಗಿ ಮಾತಾಡಿ, ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ. ಆ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಯಾರ್ದೋ ಮುಂದೆ ಹೋಗಿ ಬೆ ಅನ್ನಬಾರ್ದು ಅಲ್ವಾ. ನೀವು ಮಾತಾಡುವಂಥ ಮಾತುಗಳು ಸ್ಪಷ್ಟವಾಗಿರಬೇಕು. ಅದು ಆ ಸಿಚುವೇಶನಲ್ಲಿ ಅದನ್ನು ಫೇಸ್ ಮಾಡೋವಾಗ ನೀವು ಮಾತಾಡಿದರೆ ನೆಕ್ಸ್ಟ್ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಮಾತಾಡೋಕ್ಕೆ ದಾರಿನೇ ಸಿಗಬಾರ್ದು. ಆ ಥರ ನಿಮ್ಮ ಮಾತಿರಬೇಕು. ಯಾಕಂದರೆ ಮಾತು ತೂಕವಾಗಿರಬೇಕು. ನೀವೇನೇ ಮಾತಾಡಿದ್ರು ನಿಮ್ಮ ಮಾತು ತೂಕವಾಗಿದ್ದರೆ ನೀವು ಯಾವ ವ್ಯಕ್ತಿಗಳ ಮುಂದೆ ಮಾತಾಡಿದ್ರು ಅದು ಇಷ್ಟ ಆಗುತ್ತೆ. ನಿಮ್ಮ ಮಾತಲ್ಲಿ ಏನೂ ಬೆಲೆ ಇಲ್ಲ ಅಥವಾ ನಿಮ್ಮ ಮಾತಲ್ಲಿ ತೂಕ ಇಲ್ಲ, ನಿಮ್ಮ ಮಾತಿಗೆ ಅರ್ಥನೇ ಇಲ್ಲ ಅಂದಾಗ ನೀವು ಇಷ್ಟುದ್ದ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ನೀವು ಮಾತಾಡುವಂತಹ ಮಾತುಗಳು ತೂಕಬದ್ಧವಾಗಿರಲಿ, ಅರ್ಥಬದ್ಧವಾಗಿದ್ದರೆ ಖಂಡಿತ ನಿಮ್ಗೆ ಯಾವುದೇ ವ್ಯಕ್ತಿ ಕೇಳಿಸ್ಕೊಂಡ್ರೂ ಕೂಡ ಅದು ಇಷ್ಟ ಆಗುತ್ತೆ. ಸೊ ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕಂದ್ರೆ ಸೆಲ್ಫ್ ಲವ್ ಆ್ಯಂಡ್ ಸ್ಮಾರ್ಟಾಗಿ ಯೋಚನೆ ಮಾಡಿ ನೆಗೆಟಿವಿಟಿಯಿಂದ ಆಚೆ ಬನ್ನಿ. ಸೊ ಯಾವಾಗಲೂ ಆದಷ್ಟು 90% ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲೀರಿ. ಆ್ಯಂಡ್ ಮತ್ತು ಇನ್ನೊಬ್ಬರನ್ನು ನೋಡಿ ಬದುಕೋದನ್ನು ಫಸ್ಟ್ ನಿಲ್ಲಿಸಿ ಅಲ್ವಾ. ಅದೇ ನಮಗೆ ಬೇಕಾಗಿರೋದು ಮುಖ್ಯ. ಅವರ ಹಾಗೆ ನಾನಿಲ್ಲ ಅನ್ನೋದಕ್ಕಿಂತ ನನ್ನ ಹಾಗೆ ಅವರಿಲ್ಲ ಅಂತ ಬದುಕಿ ನೀವು ಜೀವನದಲ್ಲಿ ಮುಂದೆ ಎತ್ತರಕ್ಕೆ ಬರ್ತೀರಾ. ನಮಗಿಂತ ಕೆಳಮಟ್ಟದಲ್ಲೂ ಇರ್ತಾರೆ, ನಮಗಿಂತ ಮೇಲ್ಮಟ್ಟದಲ್ಲೂ ಇರ್ತಾರೆ. ನಾವು ಅವ್ರಿವ್ರು ನೋಡಿ ಬದುಕೋದಲ್ಲ. ಸೊ ನಾವು ಯಾವಾಗಲೂ ಕಷ್ಟಗಳನ್ನು ನಮಗಿಂತ ಕೆಳಮಟ್ಟದವರನ್ನು ನೋಡಿ ಬದುಕಬೇಕು. ಮತ್ತು ನಮ್ಮ ಒಂದು ಸಾಧನೆಯನ್ನು ನಮಗಿಂತ ಜಾಸ್ತಿ ಸಾಧನೆ ಮಾಡಿರ್ತಾರಲ್ವ ಅಂತಹ ವ್ಯಕ್ತಿಗಳನ್ನು ನೋಡಿಕೊಂಡು ನಾವು ನಮ್ಮ ಸಾಧನೆಯತ್ತ ಗುರಿಯನ್ನು ಪಯಣವನ್ನು ಬೆಳೆಸಿದಾಗ ನಾವು ಸಾಧನೆಗೆ ಹತ್ತಿರ ಆಗ್ತೀವಿ. ಸಕ್ಸಸ್ ಅನ್ನೋದು ಈಸಿಯಾಗಿ ನಮ್ಮ ಕೈಗೆ ಸಿಗುತ್ತೆ. ಸೊ ಹಾಗಾಗಿ ಸಕ್ಸಸ್ಸಿಗೆ ಮುಖ್ಯ ಕಾರಣನೇ ಮೈಂಡ್ ಸೆಟ್. ನೀವು ಹೇಗೆ ಯೋಚನೆ ಮಾಡ್ತೀರೋ ಹಾಗೆ ನೀವು ಜೀವನದಲ್ಲಿ ಬೆಳೀತಾ ಹೋಗ್ತೀರಾ. ನೀವೆಷ್ಟು ನೆಗೆಟಿವ್ ಆಗಿ ಮಾತಾಡ್ತಿರೋ ಅಥವಾ ನೀವೆಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರೋ ಅಷ್ಟು ನಿಮ್ಮ ಜೀವನ ಕೂಡ ನೆಗೆಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಇದು ಬರೀ ವಿದ್ಯಾರ್ಥಿಗಳಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ ಅಂದ್ಕೊಳ್ತೀನಿ. ನಾನು ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಈ ಮಾತುಗಳು ಮನಸ್ಸಿಗೆ ಮುಟ್ಟುತ್ತೆ ಅಂತ ನಾನು ಅಂದ್ಕೊಳ್ತಾ ಇವತ್ತಿನ ಒಂದು ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಏನಾದರೂ ಪ್ರಶ್ನೆಗಳಿದ್ದರೆ, ಯಾವುದಾದ್ರೂ ವಿಚಾರದ ಬಗ್ಗೆ ನಾನು ಮಾತಾಡಬೇಕು, ನನ್ನಿಂದ ನೀವು ತಿಳ್ಕೊಬೇಕಂತ ಆಸಕ್ತಿ ಇದ್ದರೆ ಖಂಡಿತ ಈ ವಿಡಿಯೋದ ಕೆಳಗಡೆ ಒಂದು ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋ ನೀವು ಏನು ಕ್ವಶನ್ ಕೇಳಿರ್ತೀರಾ ಅಥವಾ ನೀವೇನು ಕಮೆಂಟ್ ಮಾಡಿರ್ತೀರ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.